ವೀಕ್ಷಕರೇ, ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರ ಕನಸು. ಅದರಲ್ಲೂ ಉತ್ತಮ ಶಿಕ್ಷಣದ ಮೂಲಕ ಸಿವಿಲ್ ಸರ್ವಿಸ್ಗೆ ಹೋಗಬೇಕು ಅನ್ನೋದು ಬಹುತೇಕರ ಕನಸಾಗಿರುತ್ತೆ. ತುಂಬಾ ಜನರ ಕನಸನ್ನ ಈಡೇರಿಸಿ ಶಿಕ್ಷಣ ಕ್ಷೇತ್ರದಲ್ಲಿ, ಅದರಲ್ಲೂ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಕ್ಷೇತ್ರದಲ್ಲಿ ಕ್ರಾಂತಿಯನ್ನ ಮಾಡಿ ಯಶಸ್ವಿ ಆಗಿರುವಂತಹ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ವಿಶೇಷತೆಗಳು ಹಲವು. ಕಾರಣ IAS IPS ಟ್ರೈನಿಂಗ್ ಅಥವಾ ಟ್ರೈನಿಂಗ್ ಸೆಂಟರ್ ಬೆಸ್ಟ್ ಯಾವುದು ಅಂತ ಕೇಳಿದ್ರೆ ಬಹುತೇಕರ ಆಯ್ಕೆ ಇದೇ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ಇದಕ್ಕೆ ಅವರ ಟ್ರ್ಯಾಕ್ ರೆಕಾರ್ಡ್ ಕೂಡ ಸಾಕ್ಷಿ ಆಗ್ತಾ ಇದೆ. ಅಂತಹ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಲ್ಲಿ ಹಲವು ವಿಶೇಷತೆಗಳು ಕೂಡ ಇದೆ. ಆ ವಿಶೇಷತೆ ಏನು, ಹೇಗೆ ಸಾಧ್ಯ ಆಗ್ತಾ ಇದೆ ಈ ಟ್ರ್ಯಾಕ್ ರೆಕಾರ್ಡ್ ಜೊತೆಗೆ ಹಿಸ್ಟ್ರಿಯನ್ನು ಉಳಿಸ್ಕೊಳ್ಳೋದು ಅನ್ನೋದನ್ನ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಚೇರ್ಮನ್ ಆಫ್ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಉಪೇಂದ್ರ ಶೆಟ್ಟಿ ಅವರಿದ್ದಾರೆ. ಸೊ ಮೊದಲನೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಉಪೇಂದ್ರ ಶೆಟ್ಟಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸಾಮಾನ್ಯವಾಗಿ ಈಗ ಸಿವಿಲ್ ಸರ್ವಿಸ್ಗೆ ಹೋಗಬೇಕು ಅನ್ನೋದು ಬಹುತೇಕರ ಕನಸಾಗಿರುತ್ತೆ. ಬಟ್ ಆ ಕನಸು ಈಡೇರಿಕೆ ಆಗೋದು ಕೆಲವು ಪ್ಲಾಟ್ಫಾರ್ಮ್ಗಳ ಮೂಲಕ. ಆ ಪ್ಲಾಟ್ಫಾರ್ಮ್ನಲ್ಲಿ ನಾವು ಪದೇ ಪದೇ ಕೇಳುವಂತಹ ಹೆಸರು, ಯಾವಾಗ ಸಿವಿಲ್ ಸರ್ವಿಸ್ನ ಇವ್ರು ಕ್ರ್ಯಾಕ್ ಮಾಡಿದ್ದಾರೆ ಅಂದಾಗ ಅವ್ರ ಮೂಲ ಹುಡುಕಿದಾಗ ನಮಗೆ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಒಂದು ಛಾಯೆ ಕಾಣಿಸುತ್ತೆ. ಹೇಗೆ ಸಾಧ್ಯ ಆಗ್ತಾ ಇದೆ? 24-25 ವರ್ಷದಿಂದ ಒಂದೇ ಟ್ರ್ಯಾಕ್ ರೆಕಾರ್ಡ್ ಮೇಂಟೈನ್ ಮಾಡ್ಕೊಂಡು ಬರೋದು ತುಂಬ ಚಾಲೆಂಜಿಂಗ್ ಮತ್ತು ತುಂಬ ಡಿಫಿಕಲ್ಟ್ ಟಾಸ್ಕ್. ಅದು ಅಷ್ಟು ಈಸಿ ಹೇಗೆ ಆಗ್ತಾ ಇದೆ ನಿಮಗೆ ಅಂತ? ನಾವು ಬೇಸಿಕಲಿ ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ನ ಸುಮಾರು 2000ನೇ ವರ್ಷದಲ್ಲಿ ಸ್ಟಾರ್ಟ್ ಮಾಡ್ತೇವೆ ವಿಜಯನಗರದಲ್ಲಿ. ಆವಾಗ ಅಂಥ ಪ್ಲೇಯರ್ಸ್ ಏನೂ ಇರಲಿಲ್ಲ ಅಲ್ಲಿ. ಅದಾದ ನಂತರ ಸ್ವಲ್ಪ ಇನ್ಸ್ಟಿಟ್ಯೂಟ್ಗಳು ಎಲ್ಲ ಪ್ರಾರಂಭ ಆಗುತ್ತೆ. ಅದಾದಮೇಲೆ ಇವತ್ತು ವಿಜಯನಗರ ಇಸ್ ಬಿಕಮ್ ಎ ಹಬ್. ದರ್ ಆರ್ 35 ಇನ್ಸ್ಟಿಟ್ಯೂಟ್ಸ್. ಫಾರ್ ಎಕ್ಸಾಂಪಲ್, ಏನು ಡೆಲ್ಲಿಯಲ್ಲಿ ಓಲ್ಡ್ ರಾಜೇಂದ್ರ ನಗರ ಅಂತ ಏನು ಕರಿತೀವಿ, ಅಲ್ಲೇ 100 ಇನ್ಸ್ಟಿಟ್ಯೂಟ್ಸ್ಗಳು ಹೆಂಗಿದೆ, ಅದೇ ಥರ ಭಾಳಷ್ಟು ಇನ್ಸ್ಟಿಟ್ಯೂಟ್ಗಳಿದೆ. ಆದರೂ ಕೂಡ ವಿದ್ಯಾರ್ಥಿಗಳಿಗೆ ಇವತ್ತು ಯಾವ ಇನ್ಸ್ಟಿಟ್ಯೂಟನ್ನು ಚಾಯ್ಸ್ ಮಾಡಬೇಕು, ವಿಚ್ ಇನ್ಸ್ಟಿಟ್ಯೂಟ್ ಇಸ್ ಬೆಸ್ಟ್, ಯಾರು ಜಾಸ್ತಿ ಜನ ಆಫೀಸರ್ಸನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಿದೆ. ನಾವು ಬಹುಶಃ ನಮ್ಮಲ್ಲಿ ಭಾಳಷ್ಟು ರ್ಯಾಂಕ್ ಬರೋದಕ್ಕೆ ಕಾರಣ ನಮ್ಮ ಫ್ಯಾಕಲ್ಟಿಗಳು, ನಾವು ಕೊಡ್ತಕ್ಕಂಥ ಉತ್ತಮವಾದಂಥ ಟ್ರೈನಿಂಗು, ಗುಣಮಟ್ಟದ ಟ್ರೈನಿಂಗು ಮತ್ತು ಅವ್ರಿಗೆ ನೀಡ್ತಕ್ಕಂಥ ಎಲ್ಲ ಸೌಲಭ್ಯಗಳು, ಇವುಗಳಿಂದ ನಮಗೆ ಉತ್ತಮ ರ್ಯಾಂಕ್ ಬರ್ತಾ ಇದೆ. ಮತ್ತು ಅದ್ರ ಜೊತೆಗೆ ಕ್ಯಾಂಡಿಡೇಟ್ ಈಸ್ ಆಲ್ಸೋ ದ ಮ್ಯಾಟರ್. ಭಾಳ ಕ್ಯಾಂಡಿಡೇಟ್, ನಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳದ್ದು ಎಷ್ಟೇ ಟ್ರೈನಿಂಗ್ ಕೊಟ್ಟರೂ ಕೂಡ ಕ್ಯಾಂಡಿಡೇಟಿನ ಅವಶ್ಯಕತೆ ಭಾಳ ಇಂಪಾರ್ಟೆಂಟ್ ಆಗಿದೆ. ಅವನ ಬುದ್ಧಿ ಕೌಶಲ್ಯ ಎರಡೂ ಸೇರಿ ದೇವ್ರ ದಯೆಯಿಂದ ನಮಗೆ ವಿ ಆರ್ ಗಾಟ್ ಲಾಟ್ ಆಫ್ ರ್ಯಾಂಕ್ಸ್. ಸೊ ನಾವು ಕೇಳ್ಪಡ್ತಾ ಇದ್ವಿ 8,000ಕ್ಕೂ ಅಧಿಕ ಅಧಿಕಾರಿಗಳು ನಿಮ್ಮ ಕೋಚಿಂಗ್ ಸೆಂಟರ್ನಲ್ಲಿ ಟ್ರೈನ್ ಆಗಿ ಹೋಗಿದ್ದಾರೆ ಅಂತ. ಕೆಲವರ ಹೆಸರನ್ನ ಕೇಳೋ ಕುತೂಹಲ ನನಗಂತೂ ಇದೆ. ಸೊ ಒಂದಷ್ಟು ಹೆಸರುಗಳ ಜೊತೆಗೆ 8,000 ಅನ್ನೋ ನಂಬರ್ ಎಷ್ಟು ಪ್ರೈಡ್ ಅಂತ ತರ್ತಾ ಇದೆ ನಿಮಗೆ ಅಂತ? ನನಗೆ ಭಾಳ ಹೆಮ್ಮೆ ಅನಿಸ್ತಕ್ಕಂಥ ವಿಷಯ ಅಂತ ಹೇಳಿದ್ರೆ, ನಮ್ಮ ಇನ್ಸ್ಟಿಟ್ಯೂಟ್ನಿಂದ 8,000ಕ್ಕೂ ಅಧಿಕ ಆಫೀಸರ್ಸ್ಗಳು ಈ ದೇಶಾದ್ಯಂತ ಸರ್ವಿಸ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಅದು ಒಂದು ದಿವಸಗಳಲ್ಲ ಅಥವಾ 5 ವರ್ಷದಲ್ಲಿ 10 ವರ್ಷಗಳಲ್ಲಿ ಆದಂಥ ಸಾಧನೆ ಅಲ್ಲ. ಸರಿಸುಮಾರು 24 ವರ್ಷಗಳನ್ನು ನಾವು ಅದಕ್ಕೆ ತೆಗೆದುಕೊಂಡಿದ್ದೇವೆ ಆ ಹಂತ ತಲುಪೋದಕ್ಕೆ. ನಮ್ಮಲ್ಲಿ ಫಾರ್ ಎಕ್ಸಾಂಪಲ್, ನೀವೇನು ಹೆಸರು ಕೇಳ್ತಾ ಇದ್ದೀರಿ, ಭಾಳಷ್ಟು ಹೆಸರುಗಳಿದೆ. ಕೆಲವು ಹೆಸರುಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಟೈಮ್ನಲ್ಲಿ. ಒಂದು ಅಜಯ್ ನಾಗಭೂಷಣ್ ಸರ್ ಇದ್ದಾರೆ ಕರ್ನಾಟಕದಲ್ಲಿ, ತ್ರಿಲೋಕ್ ಚಂದ್ರ ಸರ್ ಇದ್ದಾರೆ, ರಣದೀಪ್ ಅವರು ಇದ್ದಾರೆ, ಮಂಜುಶ್ರೀ ಮೇಡಮ್ ಇದ್ದಾರೆ, ಸ್ನೇಹಲ್ ಅವರಿದ್ದಾರೆ. ಹಾಗೆ IPSಗೆ ಬಂದಾಗ ನಿಮಗೆ ಡಾಕ್ಟರ್ ಹರ್ಷ IPS ಇದ್ದಾರೆ, ಸಿರಿವೆನ್ನಲ್ ಇದ್ದಾರೆ, ನಾರಾಯಣ್ ಇದ್ದಾರೆ, IASನಲ್ಲಿ ಗೋಪಾಲ್ ಕೃಷ್ಣ ಇದ್ದಾರೆ, ರವಿಕುಮಾರ್ ಇದ್ದಾರೆ. ಹಾಗೆ ಭಾಳಷ್ಟು ಅಧಿಕಾರಿಗಳು, ಕೌಶಿಕ್ ಇದ್ದಾರೆ. ಭಾಳಷ್ಟು ಅಧಿಕಾರಿಗಳು ದೇಶಾದ್ಯಂತ ನಮ್ಮಿಂದ ಸರ್ವಿಸ್ ಮಾಡ್ತಾ ಇದ್ದಾರೆ. ಕೇವಲ ದೇಶ ಅಲ್ಲ, ವಿದೇಶದಲ್ಲೂ ಕೂಡ IFS ಆಫೀಸರ್ಸ್ಗಳಿದ್ದಾರೆ. ಸೌಮ್ಯ ಇದ್ದಾರೆ, ಪ್ರಫುಲ್ ಚಂದ್ರ ಶರ್ಮಾ ಇದ್ದಾರೆ. ಕರ್ನಾಟಕದಲ್ಲಿ IFS ಅಂದರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂದರೆ ಪ್ರಶಾಂತ್ ಇದ್ದಾರೆ. ಹಾಗೆ ಭಾಳಷ್ಟು ಅಧಿಕಾರಿಗಳು ಸೇವೆ ಮಾಡ್ತಾ ಇದ್ದಾರೆ. ಕೇವಲ IAS ಮತ್ತು IPS IRS ಅಂತಲ್ಲ, ನಮ್ಮಲ್ಲಿ KS ಅಧಿಕಾರಿಗಳಿದ್ದಾರೆ. ಅಲ್ಲದೆ ಅದರಲ್ಲಿ KS ಅಧಿಕಾರಿಗಳಲ್ಲಿ ಅಸಿಸ್ಟೆಂಟ್ ಕಮಿಷನರ್ಸ್ಗಳು, DYSPಗಳು, ತಹಶೀಲ್ದಾರ್ಸು, FDC, ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್. ಒಂದು ಸರ್ಕಾರದಲ್ಲಿ ಏನು ಒಬ್ಬ ಕ್ಲರ್ಕಿಂದ ಸ್ಟಾರ್ಟ್ ಆದರೆ ಉನ್ನತ ಅಧಿಕಾರಿವರೆಗೂ ಎಲ್ಲ ರೀತಿಯ ಅಧಿಕಾರಿಗಳನ್ನು ನಾವು ತಯಾರು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಸೊ ವೀಕ್ಷಕರೇ, ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ, ಕೇವಲ ಕೋಚಿಂಗ್ ಸೆಂಟರ್ IAS IPS ಅಧಿಕಾರಿಗಳನ್ನು ಮಾತ್ರ ಇವರು ಸಮಾಜಕ್ಕೆ ಪ್ರೊಡ್ಯೂಸ್ ಮಾಡ್ತಿರೋದಲ್ಲ. ಇದ್ರ ಜೊತೆಗೆ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಕೂಡ ಇದೆ, ಹಾಗೆ ಯೂನಿವರ್ಸಲ್ ಅಡ್ಮಿನಿಸ್ಟ್ರೇಷನ್ ಇದೆ, ಸ್ಕೂಲ್ ಆಫ್ ಲಾ ಇದೆ, ಜೊತೆಗೆ ಗ್ರೀನ್ ಸ್ಕೂಲ್ ಅನ್ನುವಂತಹ ವಿಶೇಷ ಕಾನ್ಸೆಪ್ಟ್ಗಳನ್ನು ಕೂಡ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಕೇಳ್ತಾ ಹೋಗ್ತೀನಿ. ಸೊ ಇಷ್ಟೆಲ್ಲ ಕ್ಯಾಂಪಸ್ ತುಂಬ ದೊಡ್ಡದಾಗಿರಬೇಕು, ಇಷ್ಟೆಲ್ಲ ಇನ್ಸ್ಟಿಟ್ಯೂಷನ್ಸು, ಇಷ್ಟೆಲ್ಲ ಸ್ಕೂಲನ್ನು ರನ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹೇಳಿ, ಫ್ಯಾಕಲ್ಟೀಸ್ ಬಗ್ಗೆ ಹೇಳಿ, ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಒಂದು ಪಿಕ್ಚರ್ ಕೊಡಿ ನಮಗೆ ಅಂತ. ಬಿಗ್ ಬ್ಯಾನ್ ಎಂಟ್ರಿ ಅಂತ ಏನು ಕರಿತೀರಿ, ಕೆಂಗೇರಿಯಿಂದ ಒಳಗೆ ರಾಮೋಹಳ್ಳಿ, ಕೋಲೂರು ಅನ್ನತಕ್ಕಂಥ ಗ್ರಾಮ, ಬೆಂಗಳೂರು ನಗರ,
ಇಲ್ಲಿದ್ದೇವೆ. ಅಲ್ಲಿ ಸುಮಾರು 10 ಎಕರೆಯ ಒಂದು ಸುಸಜ್ಜಿತವಾದಂಥ ಉತ್ತಮ ಕ್ಯಾಂಪಸನ್ನು ಮಾಡ್ಕೊಂಡಿದ್ದೇವೆ. ಅಲ್ಲಿ ಲೇಡೀಸಿಗೆ ಮತ್ತು ಜೆಂಟ್ಸಿಗೆ ಸಪ್ರೇಟ್ ಹಾಸ್ಟೆಲ್ನ ವ್ಯವಸ್ಥೆ ಇದೆ. ಹಾಗೆ ಉತ್ತಮವಾದಂಥ ಲೈಬ್ರರಿ ಮತ್ತು ಸೆಮಿನಾರ್ ಹಾಲ್ಗಳು, ಕ್ಲಾಸ್ ರೂಮ್ಗಳು, ಆಡಲಿಕ್ಕೆ ಬೇಕಾಗ್ತಕ್ಕಂತಹ ಮೈದಾನ, ಇದರೆಲ್ಲ 10 ಎಕರೆಯಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ನಮ್ಮ ಮೇಯ್ನ್ ಕೋರ್ ಅಂತ ಹೇಳಿದ್ರೆ, ಈಗ ಡಿಗ್ರಿ ಜೊತೆಯಲ್ಲೇ ಏನು ಬೆಂಗಳೂರು ಯೂನಿವರ್ಸಿಟಿ ಡಿಗ್ರಿ ಏನು ಪಡಿತಾನೆ ಅವನು BA ಇರ್ಬೋದು ಅಥವಾ BCom ಇರ್ಬೋದು ಅಥವಾ BSc ಇರ್ಬೋದು. ಈ ಡಿಗ್ರಿ ಜೊತೆಯಲ್ಲೇ ಅವನು ಸಿವಿಲ್ ಸರ್ವಿಸಿಗೆ ಅಧ್ಯಯನ ಮಾಡಬೇಕು. ಆ ಡಿಗ್ರಿ ಜೊತೆಯಲ್ಲಿ ಅಧ್ಯಯನ ಮಾಡೋದ್ರಿಂದ ಕ್ಯಾಚ್ ದಮ್ ಯಂಗ್ ಅಂತ ಏನು ಕರಿತೀವಿ, ಭಾಳ ಹುಡುಗಾಟಿಕೆ ಇದ್ದಾಗ ಅಥವಾ ಯುವಕರಾಗಿದ್ದಾಗಲೇ ಅವರನ್ನು ಟ್ರೈನಪ್ ಮಾಡಿ ಸರ್ವಿಸಿಗೆ ಕಳಿಸ್ಬೇಕು ಅನ್ನತಕ್ಕಂಥದ್ದು ನಮ್ಮ ಉದ್ದೇಶ. ಈ ಉದ್ದೇಶದ ಹಿನ್ನೆಲೆ ಏನಂತ ಹೇಳಿದ್ರೆ, ಬಹುಶಃ ನೀವು 28, 29, 30 ವರ್ಷದಲ್ಲಿ 30ನೇ ವರ್ಷಕ್ಕೆ ನೀವು IAS ಅಧಿಕಾರಿಯಾಗಿಯೋ IPS ಆಗಿಯೋ KS ಅಧಿಕಾರಿ ಆಗೋ ಬದಲಿಗೆ ನೀವು 23, 24 ವರ್ಷಗಳಲ್ಲಿ ನೀವು ಆದರೆ, ಡಿಗ್ರಿ ಆಗಿ ಒಂದು 2-3 ವರ್ಷಗಳಲ್ಲಿ ನೀವು ಆಗುವಂಥ ರೀತಿಯಲ್ಲಿ ಅವರನ್ನು ಟ್ರೈನಪ್ ಮಾಡಿದ್ರೆ ಅವರಿಗೆ ಸರಿಸುಮಾರು ಒಂದು 35 ವರ್ಷಗಳ ಕಾಲ ಸರ್ವಿಸ್ ಸಿಗುತ್ತೆ ಈ ದೇಶಕ್ಕೆ ಮತ್ತು ಈ ರಾಜ್ಯಕ್ಕೆ ಕೊಡುಗೆ ನೀಡಲಿಕ್ಕೆ. ಆ ಸರ್ವಿಸ್ನಲ್ಲಿ ದೇ ಕ್ಯಾನ್ ಗೋ ಫಾರ್ ದಿ ಪೀಕ್ ಪೋಸ್ಟ್. ಅಂದರೆ ಪ್ರಿನ್ಸಿಪಲ್ ಆಫ್ ಸೆಕ್ರೆಟರಿ ಅಷ್ಟೇ ಅಲ್ಲ, ಸ್ಟೇಟಿಗೆ ಚೀಫ್ ಸೆಕ್ರೆಟರಿ, ಕ್ಯಾಬಿನೆಟ್ ಸೆಕ್ರೆಟರಿ ಆಗ್ತಕ್ಕಂಥ ಚಾನ್ಸಸ್ ಆರ್ ಮೋರ್. ಆದ್ದರಿಂದ ನಾವು ಈ ಕಾಲೇಜನ್ನು ಆರಂಭ ಮಾಡಿದ್ದೇವೆ. ನಿಮ್ಮ ಆಯ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಸಿವಿಲ್ ಸರ್ವಿಸ್ ಕ್ಷೇತ್ರಕ್ಕೆ ನಾನು ಒಂದೊಳ್ಳೆ ಕ್ವಾಲಿಟಿ ಇರುವಂತಹ ಮಕ್ಕಳನ್ನ ಅಥವಾ ವಿದ್ಯಾರ್ಥಿಗಳನ್ನ ಕೊಡಬೇಕು ಅನ್ನೋದು ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಯಾಕೆ ಇದನ್ನ ಆಯ್ಕೆ ಮಾಡ್ಕೊಂಡ್ರಿ ಉಪೇಂದ್ರ ಶೆಟ್ರು? ನನಗೆ ದಿಸ್ ಇಸ್ ಸಿವಿಲ್ ಸರ್ವಿಸ್ ಇಸ್ ಎ ಪ್ಯಾಷನ್. ನಾನು ಕೋಚಿಂಗ್ ಇನ್ಸ್ಟಿಟ್ಯೂಟ್ನ ಆದಮೇಲೆ ಈ ಕಾಲೇಜನ್ನೇ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನನಗೆ ಮುಖ್ಯವಾಗಿ ಕರ್ನಾಟಕದಿಂದ ಜಾಸ್ತಿ ಜನ ಆಫೀಸರ್ಸ್ಗಳನ್ನು ಈ ದೇಶಕ್ಕೆ ಕಳಿಸ್ಬೇಕು ಅನ್ನತಕ್ಕಂಥ ಒಂದು ಕನಸಿದೆ. ಕರ್ನಾಟಕದಿಂದ ಜಾಸ್ತಿ ಜನ ಅಧಿಕಾರಿಗಳು ಭಾರತೀಯ ಸೇವೆಗೆ ಹೋಗಬೇಕು. ಭಾರತೀಯ ಸೇವೆಗೆ ಹೋಗೋದ್ರಿಂದ ಕರ್ನಾಟಕ ರಾಜ್ಯಕ್ಕೆ ಕೂಡ ಅದರಿಂದ ಸಹಾಯ ಆಗುತ್ತೆ. ಮತ್ತು ಕರ್ನಾಟಕ ಕೂಡ ಪ್ರೈಡ್, ವಿ ಆರ್ ಪ್ರೈಡ್ ಫಾರ್ ದಿ ಸಿವಿಲ್ ಸರ್ವೆಂಟ್ಸ್ ಹಂಗಾಗತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ಲೈನನ್ನು ಆಯ್ಕೆ ಮಾಡಿಕೊಂಡೆ. ದಿಸ್ ಈಸ್ ಮೈ ಪ್ಯಾಷನ್. ಓಕೆ, ಕೋಚಿಂಗ್ ಸೆಂಟರ್ಗೆ ಹೋಗಬೇಕು, IAS IPS ಆಗಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಕೋಚಿಂಗ್ ಸೆಂಟ್ರಲ್ಲಿ ಏನು ಹೇಳ್ಕೊಡ್ತಾರೆ, ಹೇಗೆ ಹೇಳ್ಕೊಡ್ತಾರೆ, ಅವ್ರ ಸಿಲೆಬಸ್ನ ಹೇಗೆ ಅಷ್ಟು ಶಾರ್ಟ್ ಸ್ಪ್ಯಾನಲ್ಲಿ ಕ್ರ್ಯಾಕ್ ಮಾಡಿ ಎಕ್ಸಾಮ್ನಲ್ಲೂ ಕೂಡ ಒಳ್ಳೆ ನಂಬರ್ಸನ್ನು ತೊಗೊಳ್ತಾರೆ, ಒಳ್ಳೆ ರ್ಯಾಂಕನ್ನು ತೊಗೊಳ್ತಾರೆ ಅನ್ನೋದು ಒಂದು ಪ್ರಶ್ನೆ. ಸೊ ನಿಮ್ಮ ಟ್ರೈನಿಂಗ್ ಹೆಂಗಿರುತ್ತೆ ಅದೊಂದು ಪಿಕ್ಚರ್. ಕೋಚಿಂಗ್ ಸೆಂಟ್ರಿಗೆ ನೀನು ಹೋಗಿ ಅಧಿಕಾರಿ ಆಗಬೇಕು, ರ್ಯಾಂಕ್ ಬರಬೇಕು ಅಂತೇನೂ ಇಲ್ಲ. ಕೋಚಿಂಗ್ ಸೆಂಟ್ರಿಗೆ ಹೋಗದೇನೂ ಕೂಡ ನೀವು ಪ್ರಿಪೇರ್ ಮಾಡೋದಕ್ಕೆ ಭಾಳಷ್ಟು ಅವಕಾಶಗಳಿದೆ. ನಮ್ಮಲ್ಲಿ ಕೋಚಿಂಗ್ ಸೆಂಟ್ರಿಗೆ ಬಂದರೆ ಅನುಕೂಲ ಏನಾಗತ್ತಪ್ಪ ಅಂತ ಹೇಳಿದ್ರೆ, ನಿಮಗೆ ಯು ಆರ್ ಗೆಟಿಂಗ್ ದಿ ಪ್ರಾಪರ್ ಗೈಡೆನ್ಸ್ ಆ್ಯಂಡ್ ಪ್ರಾಪರ್ ಡೈರೆಕ್ಷನ್ ಸಿಗುತ್ತೆ. ಅಷ್ಟೇ ಅಲ್ಲದೆ ನೀವು 4-5 ವರ್ಷಗಳು ಮಾಡ್ತಕ್ಕಂಥ ಕೆಲಸಗಳೇನಿದೆ ಅದು ಕಮ್ಮಿ ಆಗುತ್ತೆ. 3 ವರ್ಷದಲ್ಲಿ ಮಾಡ್ಬೋದು ಅಥವಾ 2 ವರ್ಷದಲ್ಲಿ ಮಾಡ್ಬೋದು. ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಒಂದು ಡೈರೆಕ್ಷನ್ಸನ್ನು ಕೊಡುತ್ತೆ, ಒಂದು ಐಡಿಯಾಸನ್ನು ಕೊಡುತ್ತೆ, ಮತ್ತು ಅವನಿಗೆ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಡುತ್ತೆ. ನಮ್ಮಲ್ಲಿ ಈಗ ಈ ವೆಬ್ಸೈಟ್ ಇದೆ, ನಮ್ಮಲ್ಲಿ universalinstitution.com ಅಂತಕ್ಕಂಥ ವೆಬ್ಸೈಟ್ ಇದೆ. ಅದರಲ್ಲಿ ಪ್ರತಿ ದಿವಸ ನಾವು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಾಗೆ 15 ನ್ಯೂಸ್ಗಳನ್ನು ಬರಿತೇವೆ. ಬೇರೆ ಬೇರೆ ಏನು ಎಡಿಟೋರಿಯಲ್ಗಳೇನಿದೆ ಅದನ್ನು ಸಿವಿಲ್ ಸರ್ವಿಸ್ಗೆ ಯಾವ ರೀತಿಯಲ್ಲಿ ಬೇಕು ಆ ರೀತಿಯಲ್ಲಿ ನಾವು ಅದನ್ನು ಪ್ರಸ್ತಾಪ ಮಾಡ್ತೇವೆ. ಮತ್ತು ಮಾಡೆಲ್ ಆನ್ಸರ್ಸ್ಗಳು, ಅವರಿಗೆ ಮೇನ್ಸ್ ಎಕ್ಸಾಮಿನೇಷನ್ ಬರೀಲಿಕ್ಕೆ ಬೇಕಾದ ಮಾಡೆಲ್ ಆನ್ಸರ್ಸ್ಗಳಿರುತ್ತೆ, ಮತ್ತು ಅವರಿಗೆ ಆನ್ಲೈನ್ ಟೆಸ್ಟ್ಗಳಿರುತ್ತೆ, ಅಲ್ಲದೆ ವಿಡಿಯೋ ಕಂಟೆಂಟ್ಗಳಿರುತ್ತೆ, ಶಾರ್ಟ್ಸ್ಗಳಿರುತ್ತೆ. ಇವತ್ತು ಅದೆಲ್ಲ ಮೂಲಕ ಅವನಿಗೆ ಕಂಪೇರ್ ಟು ಪುಸ್ತಕನೇ ಓದ್ಕೊಂಡು ಮನೇಲಿ ಕೂತ್ಕೊಂಡು ಇನ್ನೆಲ್ಲೋ ಪ್ರಿಪೇರ್ ಮಾಡೋ ಬದಲಿಗೆ ಈ ಕೋಚಿಂಗ್ ಇನ್ಸ್ಟಿಟ್ಯೂಟು ಮತ್ತು ಈ ಕಾಲೇಜುಗಳು ಈ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಅದರಿಂದ ಹಿಸ್ ವರ್ಕ್ ಈಸ್ ಬಿಕಮ್ ಸೋ ಈಸಿ ಆ್ಯಂಡ್ ಕ್ರ್ಯಾಕಿಂಗ್ ರೇಟ್ ಈಸ್ ಬಿಕಮ್ ಮೋರ್. ಕರೆಕ್ಟ್. ಇಂಟಿಗ್ರೇಟೆಡ್ ಕಾಲೇಜ್ನ ಕಾನ್ಸೆಪ್ಟ್ ನಂಗೆ ಭಾಳ ಇಷ್ಟ. ಅಂದರೆ ನಾವು ಬೇರೆ ಬೇರೆ ದೇಶದಲ್ಲಿ ಇಂಟಿಗ್ರೇಟೆಡ್ ಕಾಲೇಜ್ನ ಕಾನ್ಸೆಪ್ಟ್ ಕೇಳ್ತಿದ್ವಿ, ಈಗ ನಾವು ಕೂಡ ನಿಧಾನವಾಗಿ ಅದನ್ನು ಅಡ್ಯಾಪ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ನಿಮ್ಮ ಇನ್ಸ್ಟಿಟ್ಯೂಷನಲ್ಲೂ ಕೂಡ ಇಂಟಿಗ್ರೇಟೆಡ್ ಕಾಲೇಜ್ ಕಾನ್ಸೆಪ್ಟ್ ಇದೆ ಅಂತ ಕೇಳ್ಪಟ್ಟೆ ನಾನು. ಸೊ ಅಲ್ಲಿ ಏನೇನು ಕೋರ್ಸಸ್ಸು ಮತ್ತು ಏನು ಫೋಕಸ್ ಮೇನ್ಲಿ ನಿಮ್ಮ ಇಂಟಿಗ್ರೇಟೆಡ್ ಕಾಲೇಜ್ದು ಅಂತ? ಈ ಇಂಟಿಗ್ರೇಟೆಡ್ ಕಾಲೇಜ್ ಏನಿದೆ ಇದಕ್ಕೆ ನಮ್ಮ ದೇಶ ಮತ್ತು ನಮ್ಮ ರಾಜ್ಯ ಭಾಳಷ್ಟು ಸಪೋರ್ಟ್ ಮಾಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಇಂಟಿಗ್ರೇಟೆಡ್ ಕಾನ್ಸೆಪ್ಟ್ ಇವತ್ತು ಬರ್ತಾ ಇದೆ. ಈಗ NAC ಈಸ್ ಆಲ್ಸೋ ಟಾಕಿಂಗ್ ಅಬೌಟ್ ಇಂಟಿಗ್ರೇಟೆಡ್. ಆ ಹುಡುಗರಿಗೆ ಪರಿಪೂರ್ಣವಾದಂಥ ಟ್ರೈನಿಂಗ್ ಕೊಡಿ, ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ, ಅವರು ಬರ್ತಾ ಇದ್ದಂಗೆ ಹೊರಗಡೆ ಜಾಬ್ಗೆ ಅವರನ್ನು ತಯಾರಿ ಮಾಡಿ ಕಳಿಸಿ ಅನ್ನತಕ್ಕಂಥದ್ದನ್ನು ಬರ್ತಾಯಿದೆ. ಓಲ್ಡ್ ಸಿಸ್ಟಮ್ ಏನು, ಓಲ್ಡ್ ಸ್ಕೂಲ್ ಆಫ್ ಥಾಟ್ಸ್ ಏನಿದೆ ಈಗ ಹೊರಟು ಹೋಗಿದೆ. ನಾರ್ಮಲ್ BSc, ನಾರ್ಮಲ್ BCom, ನಾರ್ಮಲ್ BAಗಳು ಹೊರಟು ಹೋಗಿದೆ. ಅದ್ರ ಜೊತೆಗೆ ಅವ್ರನ್ನ ಇಂಟಿಗ್ರೇಟೆಡ್ ಆಗಿ ನಮ್ಮ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ಡಿಗ್ರಿ ಮಾಡೋದ್ರ ಜೊತೆಗೆ ಅವರಿಗೆ ಭಾಳಷ್ಟು ಟೈಮ್ ಇರುತ್ತೆ. ಆ ಟೈಮ್ನಲ್ಲಿ ವ್ಯಾಲ್ಯೂ ಆ್ಯಡೆಡ್
ಆಗಿ ಅವರಿಗೆ ಸಿವಿಲ್ ಸರ್ವಿಸಿಗೆ ಬೇಕಾದಂಥ ಟ್ರೈನಿಂಗ್ಗಳನ್ನು ಸತತವಾಗಿ 3 ವರ್ಷ ಕೊಟ್ಟರೆ ಅವರು 4ನೇ ವರ್ಷ 5ನೇ ವರ್ಷದಲ್ಲಿ ಈ ಎಕ್ಸಾಮಿನೇಷನ್ನ ಕ್ರ್ಯಾಕ್ ಮಾಡೋದಕ್ಕೆ ಅವರಿಗೆ ಹೆಲ್ಪ್ ಆಗುತ್ತೆ. ಇಲ್ಲ ಈ ಎಕ್ಸಾಮಿನೇಷನ್ ನಾನೇನು ಕ್ರ್ಯಾಕ್ ಮಾಡಬೇಕು ಅಂತ ಏನೊಂದು ಕನಸು ಹೊತ್ತು ಬಂದಿರ್ತಾರಲ್ಲ ಹುಡುಗರು, ಅವ್ರಿಗೆ ಗೊತ್ತಾಗುತ್ತೆ ಇಟ್ ಈಸ್ ನಾಟ್ ಮೈ ಕಪ್ ಆಫ್ ಟೀ, ಇಲ್ಲಿ ನಾನು ಕೆಲಸ ಮಾಡೋದು ಬೇಡ, ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡೋಣ ಅಥವಾ ಬೇರೆ ಏನಾದರೂ ಮಾಡೋಣ, ಬೇರೆ ಜಾಬಿಗೆ ಹೋಗೋಣ ಅಂತ ಆಗುತ್ತೆ. ಅದರ್ವೈಸ್ ನೀವು ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿಕೊಂಡು ಇಂಜಿನಿಯರಿಂಗ್ ಮಾಡಿಕೊಂಡು ಮೆಡಿಸಿನ್ ಮಾಡಿಕೊಂಡು MBA ಮಾಡಿಕೊಂಡು ಮತ್ತೆ ಟ್ರೈನಿಂಗ್ ಪಡ್ಕೊಂಡು ಮತ್ತು ಆಗದೆ ಮತ್ತೆ 3-4 ವರ್ಷ ಇನ್ಸ್ಟಿಟ್ಯೂಟ್ಗಳ ಸುತ್ತಮುತ್ತ ಸುತ್ತೋದ್ರ ಬದಲಿಗೆ ನೀವು ನಿಮ್ಮ ಜೀವನದ ಹಂತದಲ್ಲಿ ಅಂದರೆ ದ್ವಿತೀಯ PUC ಆಗ್ತಾ ಇದ್ದಂಗೆ ಅಥವಾ SLC ಆಗ್ತಾ ಇದ್ದಂಗೆ ನಿಮ್ಮ ಮೈಂಡ್ ಸೆಟ್ಟನ್ನು ರೆಡಿ ಮಾಡ್ಕೊಳ್ಳಿ. ನೀವೇನು ಆಗಬೇಕು ಅನ್ನೋದನ್ನು ಥಿಂಕ್ ಮಾಡಿ. ಅದಕ್ಕೆ ಸಂಬಂಧಪಟ್ಟದ್ದು ನೀವೇನಾದರೂ IAS ಅಧಿಕಾರಿ ಆಗಬೇಕು ಅಥವಾ KS ಅಧಿಕಾರಿ ಆಗಬೇಕು, ಸರ್ಕಾರಿ ನೌಕರರು ಆಗಬೇಕು ಅಂತ ಏನಾದರೂ ಇದ್ದರೆ ನಮ್ಮಲ್ಲಿಗೆ ಬನ್ನಿ, ನಾವು ನಿಮ್ಮನ್ನು ಟ್ರೈನ್ ಅಪ್ ಮಾಡ್ತೀವಿ. ಈ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಸ್ಪೆಷಾಲಿಟಿ ಒಂದು ಸಿವಿಲ್ ಎಕ್ಸಾಮಿನೇಷನ್ಸನ್ನ ಕಬ್ಬಿಣದ ಕಡಲೆ ಅಂತ ನಾವೇನು ಹೇಳ್ತೀವಿ, ಕಬ್ಬಿಣದ ಕಡಲೆ ಅಲ್ಲ, ಅದನ್ನು ಕ್ರ್ಯಾಕ್ ಮಾಡೋದು ಈಸಿ ಅಂತ ತೋರಿಸ್ಕೊಂಡಿರುವಂತಹ ಅದ್ಭುತವಾದಂತಹ ರೆಕಾರ್ಡ್ ಇವರಲ್ಲಿದೆ. ಕ್ಲಾಟ್ ಎಕ್ಸಾಮಿನೇಷನ್ ಬಗ್ಗೆ ನಾವು ಮಾತಾಡ್ತಾ ಬ್ರೇಕ್ಗಿಂತ ಮುಂಚೆ ಅದರ ಸ್ಪೆಷಾಲಿಟಿ ಮತ್ತು ಕ್ಲಾಟ್ ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ಏನೇನೆಲ್ಲ ಟ್ರೈನ್ ಮಾಡ್ತೀರಾ, ಯಾವ್ಯಾವ ಸಿವಿಲ್ ಎಕ್ಸಾಮ್ಸ್ಗೆ ಟ್ರೈನ್ ಆಗುತ್ತೆ ಇಲ್ಲಿ ಅನ್ನೋದು ಒಂದು ಪ್ರಶ್ನೆ. ಓಕೆ, ಈಗ ಈ ಕ್ಲಾಟ್ ಎಕ್ಸಾಮಿನೇಷನ್ ಅಂದರೆ ನ್ಯಾಷನಲ್ ಲಾ ಸ್ಕೂಲ್ಗೆ ಸಂಬಂಧಪಟ್ಟಂಥ ಎಕ್ಸಾಮಿನೇಷನ್, ಲಾ ಸ್ಕೂಲ್ಗೆ. ಆ ಎಕ್ಸಾಮಿನೇಷನ್ ಪ್ಯಾಟರ್ನನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿ, ದಿಸ್ ಇಸ್ ಕಾಲ್ಡ್ ಎಸ್ ಎ ಮಿನಿ ಸಿವಿಲ್ ಸರ್ವಿಸ್ ಎಕ್ಸಾಮ್ ಇದ್ದಂಗೆ ಇರುತ್ತೆ. ಅಲ್ಲಿ ಮೆಂಟಲ್ ಎಬಿಲಿಟಿ ಇರುತ್ತೆ, ಇಂಗ್ಲೀಷ್ ಕಾಂಪ್ರಹೆನ್ಷನ್ಸ್ ಇರುತ್ತೆ, GK ಇರುತ್ತೆ, ಮತ್ತು ಲಾಗೆ ಸಂಬಂಧಪಟ್ಟಂಥ ಕೆಲವು ಪ್ರಶ್ನೆಗಳಿರುತ್ತೆ. ಇದಕ್ಕೆ ನೀವೇನಾದರೂ ತಯಾರಿ ಮಾಡಿಕೊಂಡ್ರೆ ನಿಮಗೆ ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ ಯಾವ ಎಂಟ್ರೆನ್ಸ್ ಎಕ್ಸಾಮ್ ಇದೆ ದಟ್ ಎಕ್ಸಾಮ್ ಇಸ್ ಆಲ್ಸೋ ಬಿಕಮ್ ಈಸಿ ಆಗಿ ಹೋಗುತ್ತೆ. ಮತ್ತು ನ್ಯಾಷನಲ್ ಲಾ ಸ್ಕೂಲು ನಿಮಗೆ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲೇ ಏನು ನಾಗರಬಾವಿನಲ್ಲಿ ಏನಿದೆ, ನಮ್ಮ ಬೆಂಗಳೂರಿನ ನಾಗರಬಾವಿ ನ್ಯಾಷನಲ್ ಲಾ ಸ್ಕೂಲ್ ಏನಿದೆ, ಅದು ಕೇವಲ ಭಾರತದಲ್ಲಿ ಮಾತ್ರ ಪ್ರಸಿದ್ಧ ಅಲ್ಲ, ಏಷ್ಯಾದಲ್ಲೇ ನಂಬರ್ 1 ಇನ್ಸ್ಟಿಟ್ಯೂಷನ್ಸ್. ಅಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಕ್ಲಾಟ್ನಲ್ಲಿ ರ್ಯಾಂಕ್ ಪಡೆದು ಅಲ್ಲಿ ಕೂಡ ಲಾ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಾರೆ. ಆ ಕ್ಲಾಟ್ ಎಕ್ಸಾಮಿನೇಷನ್ಸ್ಗೆ ನೀವು ಟ್ರೈನಿಂಗ್ ತಗೊಂಡ್ರೆ ನಿಮಗೆ ಸಿವಿಲ್ ಸರ್ವಿಸನ್ನು ಕ್ರ್ಯಾಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಕರೆಕ್ಟ್. ಜೊತೆಗೆ ವೀಕ್ಷಕರೇ, ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಮತ್ತೊಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಟಾಪ್ 10 ರ್ಯಾಂಕ್ಸನ್ನು ಕೂಡ ಬ್ಯಾಗ್ ಮಾಡ್ಕೊಂಡಿದೆ ಈ ಸಂಸ್ಥೆ. ಸೊ ಹೆಮ್ಮೆಯ ಗರಿ ಮತ್ತೊಂದು ಸಿಗ್ತಾ ಇರೋದು. ಸೊ ಅದ್ರ ಬಗ್ಗೆ ಕೇಳೋಣ. ಪೂರಾ 1 to 10 ರ್ಯಾಂಕ್ಸನ್ನು ಬ್ಯಾಗ್ ಮಾಡೋದು ಅಂದರೆ ಇಟ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್ ಆರ್ ಅಚೀವ್ಮೆಂಟ್, ಇಟ್ ಇಸ್ ಅ ವೆರಿ ಬಿಗ್ ಅಚೀವ್ಮೆಂಟ್. ಸೊ ಹೇಗೆ ಸಾಧ್ಯ ಆಯಿತು ಮತ್ತು ಯಾವ ಕೋರ್ಸಲ್ಲಿ ನಿಮಗೆ ಆ ರ್ಯಾಂಕ್ ಸಿಕ್ಕಿರೋದು ಅಂತ? ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ನಾವು ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದೇವೆ. 2 ವರ್ಷಗಳ ಹಿಂದೆ ನಮಗೆ 8 ರ್ಯಾಂಕ್ ಬರುತ್ತೆ, ಕಳೆದ ವರ್ಷ ನಮಗೆ 9 ರ್ಯಾಂಕ್ ಬರುತ್ತೆ, ಈ ವರ್ಷ ನಮಗೆ ಎಲ್ಲ 10 ರ್ಯಾಂಕ್ಗಳು BAದಲ್ಲಿ ಫಸ್ಟ್ ರ್ಯಾಂಕಿಂದ ಹಿಡಿದು 10th ರ್ಯಾಂಕ್ವರೆಗೂ ನಮ್ಮದೇ ವಿದ್ಯಾರ್ಥಿಗಳು ಬರ್ತಾರೆ. ಇದು ಬೆಂಗಳೂರು ಯೂನಿವರ್ಸಿಟಿಯ 60 ವರ್ಷದ ಇತಿಹಾಸದಲ್ಲಿ ಒಂದು ಕಾಲೇಜ್ ಎಲ್ಲ ರ್ಯಾಂಕನ್ನು ಗಳಿಸ್ತಿರ್ತಕ್ಕಂಥದ್ದು ಒಂದು ಇತಿಹಾಸ ಆಗಿದೆ. ಅದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಇದಕ್ಕೆ ನಮ್ಮ ಫ್ಯಾಕಲ್ಟಿಗಳು ಮತ್ತು ನಮ್ಮ ವಿದ್ಯಾರ್ಥಿಗಳು ಅವರ ಒಂದು ಪರಿಶ್ರಮ ಏನಿದೆ ಅದ್ರ ಮೂಲಕ ನಮಗೆ ಸಿಕ್ಕಿದೆ. ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂದ ತಕ್ಷಣ ಬಹುತೇಕ ಬಡ ವರ್ಗದವರು ಆಸೆ ಕಣ್ಗಳಿಂದ ನೋಡ್ತಾರೆ. ಕಾರಣ ಸ್ಕಾಲರ್ಶಿಪ್ ಸಿಗುತ್ತೆ ನಮಗೆ, ಉತ್ತಮ ಮಾರ್ಕ್ಸ್ ಇದ್ದರೆ, ಇಫ್ ಐ ಆಮ್ ಕೇಪಬಲ್, ಇಫ್ ಐ ಹ್ಯಾವ್ ಕ್ಯಾಲಿಬರ್ ಅನ್ನೋದನ್ನು ಒಂದು ಬಿಲ್ಡ್ ಮಾಡಿಕೊಟ್ಟಿದ್ದೀರಾ. ಸೊ ಸ್ಕಾಲರ್ಶಿಪ್ ಕಾನ್ಸೆಪ್ಟ್ ಯಾರ್ಯಾರಿಗೆ ಕೊಡೋದಕ್ಕೆ ಬಯಸ್ತಿದ್ರೆ ಅದು ಹೆಂಗೆ ವರ್ಕ್ ಆಗುತ್ತೆ, ನೀವು ಏನನ್ನು ಮಾನದಂಡ ಆಗಿ ನೋಡ್ತೀರಾ ಅಂತ? ಸಂಕಲ್ಪ ಅಂತಕ್ಕಂಥ ಒಂದು ಯೋಜನೆ ಅಂತಂದಿದ್ದೇವೆ. ಈ ಸಂಕಲ್ಪ ಅಂತಕ್ಕಂಥ ಯೋಜನೆ ಏನು, ಅದರ ಮೆಸೇಜ್ ಜನರಿಗೆ ಏನಂದರೆ, ಇವತ್ತು ಯಾರಾದರೂ ನನಗೆ IAS ಮಾಡಬೇಕು ಅಥವಾ KS ಮಾಡಬೇಕು ಅನ್ನತಕ್ಕಂಥ ಕನಸಿದೆ, ಆದರೆ ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ನನಗೆ ಯಾರೂ ಸಹಾಯನೇ ಮಾಡ್ತಾ ಇಲ್ಲ ಅನ್ನತಕ್ಕಂತಹ ಫೈನಾನ್ಷಿಯಲಿ ವೀಕ್, ಎಜುಕೇಷನಲಿ ರಿಚ್, ನೀವು ವಿದ್ಯಾಭ್ಯಾಸದಲ್ಲಿ ಸಂಪೂರ್ಣ ರಿಚ್ ಆಗಿದ್ದು ಹಣದ ವಿಷಯದಲ್ಲಿ ನೀವು ಬಡತನ ಇದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ನಾವು ಸಂಕಲ್ಪ ಅನ್ನತಕ್ಕಂಥ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೇವೆ. ಆಲ್ಮೋಸ್ಟ್ ಆಲು ಸುಮಾರು 15 ಕೇಂದ್ರಗಳಲ್ಲಿ ನಾವು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೇವೆ ಕರ್ನಾಟಕದಲ್ಲಿ. ಸಿವಿಲ್ ಸರ್ವಿಸ್ಗೆ ಕೋಚಿಂಗ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಪ್ರಾಬಬ್ಲಿ ಬೆಂಗಳೂರು ವ್ಯಾಪ್ತಿಯಲ್ಲಂತೂ ಯಾರು ಇಷ್ಟು ಸೀರಿಯಸ್ ಆಗಿ ಕೋಚಿಂಗ್ ಸೆಂಟರ್ಗಳನ್ನು ತೆರೆದಿರಲಿಲ್ಲ. ಯು ಹ್ಯಾಡ್ ನೋ ಕಾಂಪಿಟೇಷನ್. ಬಟ್ ಈಗ ನಮಗೆ ಏರಿಯಾಗೊಂದು IAS IPS ಕೋಚಿಂಗ್ ಸೆಂಟರ್ ಸಿಗುತ್ತೆ. ಬಟ್ ಸ್ಟಿಲ್ ಹೌ ಆರ್ ಯು ಯೂನಿಕ್? ಈ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ. ಓಕೆ, 25 ವರ್ಷವೂ ನಾನು ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಇದ್ದೇನೆ. ಅದೇ ಇನ್ಸ್ಟಿಟ್ಯೂಟ್ ಮೂಲಕ ಇಂಟಿಗ್ರೇಟೆಡ್ ಮಾಡಿದ್ದೇನೆ.
10 ಎಕರೆ ಕ್ಯಾಂಪಸ್ ಮಾಡಿ ಈ ಮಕ್ಕಳನ್ನೆಲ್ಲ ಈ ರೀತಿಯಲ್ಲಿ ಟ್ರೈನಪ್ ಮಾಡ್ತಾ ಇದ್ದೀವಿ ಅಂದರೆ ನಾವು ನಡೆದು ಬಂದ ಹಾದಿ ಏನಿದೆ ಅದೇ ಜನರಿಗೆ ಉತ್ತರ ನಾವು ಕೊಡ್ತಕ್ಕಂಥದ್ದು. ಸ್ಪರ್ಧೆ ಎಲ್ಲಿಲ್ಲ, ಎಲ್ಲ ಫೀಲ್ಡ್ಗಳಲ್ಲೂ ಸ್ಪರ್ಧೆ ಇದೆ. ನಿಜ. ಈ ಫೀಲ್ಡ್ನಲ್ಲೂ ಸ್ಪರ್ಧೆ ಇರುತ್ತೆ. ನಮ್ಮಲ್ಲಿ ಹೆಲ್ದಿ ಕಾಂಪಿಟೇಷನ್ಸ್ ಇದೆ. ಅದು ಒಳ್ಳೇದು ಕೂಡ, ವಿದ್ಯಾರ್ಥಿಗಳಿಗೂ ಒಳ್ಳೇದು ಕೂಡ. ಎಲ್ಲವೂ ಆನ್ಲೈನಲ್ಲೇ ಮಾಡೋದಕ್ಕಾಗೋದಿಲ್ಲ. ಈಗ ಸ್ಕಿಲ್ಡ್ ಬೇಸ್ಡ್ ಮೆಡಿಸಿನ್ನು, ಇಂಜಿನಿಯರಿಂಗು ಇಂಥದ್ದೆಲ್ಲವೂ ಆನ್ಲೈನಲ್ಲಿ ಮಾಡೋಕ್ಕಾಗೋದಿಲ್ಲ. ಆನ್ಲೈನನ್ನು ಆಗದೇ ಇಲ್ಲ ಅಂತೇನು ನಾನು ಹೇಳ್ತಿಲ್ಲ. ಆನ್ಲೈನೂ ಬೇಕು, ಆಫ್ಲೈನೂ ಬೇಕು. ಇವೆರಡೂ ಒಟ್ಟಿಗೆ ಇದ್ದು ಜೊತೆಲಿ ಹೋದರೆ ಐ ಥಿಂಕ್ ಇಟ್ಸ್ ವೆರಿ ಹೆಲ್ಪ್ಫುಲ್ ಫಾರ್ ದ ಸ್ಟೂಡೆಂಟ್ಸ್. ಅವರಿಗೆ ಎಲ್ಲ ರೀತಿಯ ಮೆಟೀರಿಯಲ್ಗಳು, ಎಲ್ಲ ದೇಶದ ಎಲ್ಲ ಭಾಗದ ಬೆಸ್ಟ್ ಫ್ಯಾಕಲ್ಟಿಗಳದ್ದು ಟಿಪ್ಸ್ಗಳು ಅವ್ರಿಗೇನು ಸಿಗುತ್ತೆ. ಅದರಿಂದ ಕ್ರ್ಯಾಕಿಂಗ್ ದಿ ಎಕ್ಸಾಮಿನೇಷನ್ಸ್ ಹುಡುಗರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ. ನಿಮ್ಮ ಕೋಚಿಂಗ್ ಸೆಂಟರ್ನ ಓಲ್ಡ್ ಸ್ಟೂಡೆಂಟ್ಸ್, ಪ್ರಸ್ತುತ IAS ಅಧಿಕಾರಿಗಳು ಬರ್ತಾರಾ? ಅವರು ವರ್ಕ್ಶಾಪ್ ಇರುತ್ತಾ? ಆ ಥರದ್ದು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಾವು? ಖಂಡಿತ ಬರ್ತಾರೆ. ದೇ ಆರ್ ವೆರಿ ಕೋರ್ಡಿಯಲ್ ಆ್ಯಂಡ್ ಫ್ರೆಂಡ್ಲಿ. ನಾವು ಕರೆದಾಗೆಲ್ಲ ಬರ್ತಾರೆ. ಇತ್ತೀಚೆಗೆ ಪ್ರಭುಲಿಂಗ್ ಕಾವಲ್ಕಟ್ಟಿ ಅವರು ಬಂದರು. ಅದಾದಮೇಲೆ ಮೊನ್ನೆ IFS ಅಧಿಕಾರಿ ಪ್ರಶಾಂತ್ ಅವರು ಬಂದರು. ಮತ್ತು ಅದರ ಹಿಂದೆ ಬಹಳಷ್ಟು ಅಧಿಕಾರಿಗಳು, ಸಂತೋಷ್ ಬಾಬು ಅವರು IPS ಅವರು ಬಂದಿದ್ದರು. ಅದರ ಹಿಂದೆ ಅಹಾದ್ ಸರ್ IPS ಅವರು ಬಂದಿದ್ದರು. ಹಾಗೆ ಭಾಳಷ್ಟು ಜನ ನಮ್ಮ ಅಧಿಕಾರಿಗಳು ಬರ್ತಾ ಇರ್ತಾರೆ. ಬಂದು ಅವರು ಮೋಟಿವೇಶನ್ ಮಾಡ್ತಾರೆ. ಆದ್ದರಿಂದ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ದಿ ಸ್ಟೂಡೆಂಟ್ಸ್. ಅವರು ಹೇಳ್ತಾರೆ ತಾವು ತರಬೇತಿ ಹೆಂಗೆ ತಗೊಂಡ್ವಿ, ಹೆಂಗಿತ್ತು, ಏನಿತ್ತು, ದೇರ್ ಎಕ್ಸ್ಪೀರಿಯನ್ಸ್, ಈಗ ಅಧಿಕಾರ ಹೆಂಗಿದೆ ಅಂತ ಹೇಳ್ತಾರೆ. ಇತ್ತೀಚೆಗೆ ನೇತ್ರಪಾಲ್ ಸರ್ ಬಂದಿದ್ದರು, IRS ಆಫೀಸರು. ಹಾಗೆ ಭಾಳಷ್ಟು ಜನ ಬರ್ತಾ ಇರ್ತಾರೆ. ಅದರಿಂದ ಇಂಟ್ರ್ಯಾಕ್ಷನ್ಸ್ಗಳಾಗತ್ತೆ. ಹೊಸ ರ್ಯಾಂಕ್ ಹೋಲ್ಡರ್ಸ್ಗಳು ಬರ್ತಾರೆ. ಮೊನ್ನೆ ರ್ಯಾಂಕ್ ಬಂದಿರತಕ್ಕಂಥವ್ರು ಸುಮಾರು ಜನ ಅಧಿಕಾರಿಗಳು ಬಂದಿದ್ದಾರೆ. ಹುಡುಗರಿಗೆ ಯಂಗ್ ಮೈಂಡ್ಸಿಗೆ ಒಂದು ಇಂಟ್ರ್ಯಾಕ್ಷನ್ಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ, ಮೋಟಿವೇಶನ್ಸ್ ಆಗುತ್ತೆ. ಅದರಿಂದ ಅಧಿಕಾರಿಗಳು ಬರ್ತಾರೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾರಿಗಾದರೂ ವೈದ್ಯಕೀಯ ಅಥವಾ ಇಂಜಿನಿಯರ್ ಆಗಬೇಕನ್ನತಕ್ಕಂಥ ಕನಸಿದ್ರೆ ಸುಮಾರು 15 ಜನ ವಿದ್ಯಾರ್ಥಿಗಳನ್ನು ನಾವು ಉಚಿತವಾಗಿ ಸೈನ್ಸ್ನಲ್ಲಿ ತರಬೇತಿ ಮಾಡಬೇಕು ಅನ್ನತಕ್ಕಂಥ ಯೋಜನೆಯನ್ನು ಈ ಸಂಕಲ್ಪ ಯೋಜನೆ ಜೊತೆಗೆ ಈ ಬಾರಿ ಸೇರಿಸ್ಕೊಂಡಿದ್ದೇವೆ. ತಮ್ಗೆ ಯಾರಿಗಾದರೂ ಸೈನ್ಸ್ ತಗೊಳ್ಬೇಕು ಅಂತಿದ್ರೆ ನಮ್ಮನ್ನು ದಯವಿಟ್ಟು ಸಂಪರ್ಕಿಸ್ಬೋದಾಗಿ ತಮ್ಮನ್ನು ಕೇಳಿಕೊಳ್ತೇನೆ. IAS IPS ಆಗಬೇಕು ಅಂತ ತುಂಬ ಜನ ಅಂದ್ಕೊಳ್ತಾರೆ. ಬಟ್ ಎಲ್ಲರಿಗೂ ಝೀಲ್ ಇರುತ್ತೆ. ಆದರೆ ಮುಖ್ಯವಾಗಿ ಏನಿರಬೇಕು ಒಬ್ಬ ಆಸ್ಪಿರೆಂಟ್ಗೆ ಅಂತ? ನೀವು 25 ವರ್ಷ ನೋಡ್ಕೊಂಡು ಬಂದಿದ್ದೀರಾ, ಎಕ್ಸಾಮ್ ರಿಸಲ್ಟ್ಸನ್ನು ನೋಡಿದ್ದೀರಾ, ಕೌಂಟ್ಲೆಸ್ ನಂಬರ್ ಆಫ್ ಮಾನಿಟ್ರಿಂಗನ್ನು ನೀವು ಮಾಡಿರ್ತೀರಾ. ಏನಿರಬೇಕು ಮೇಯ್ನಾಗಿ ನೀವೇನು ಹೇಳ್ತೀರಿ ಆಸ್ಪಿರೆಂಟ್ಗೆ ಅಂತ? ಆಸ್ಪಿರೆಂಟಿಗೆ ನಾನು ಆಗಬೇಕು ಅಂತಕ್ಕಂಥ ಒಂದು ಬರ್ನಿಂಗ್ ಡಿಸೈರ್, ಅಂದರೆ ಆಕಾಂಕ್ಷೆ ಇರಲೇಬೇಕು. ನಾನು ಸಕ್ಸಸ್ ಆಗಬೇಕು ಅಂತಕ್ಕಂಥದ್ದು ಇರಬೇಕು. ಎರಡನೇದಾಗಿ ನಾವೊಂದು ಪ್ರಾಪರ್ ಡೈರೆಕ್ಷನ್ಸ್ ಕೊಡಬೇಕು. ಆ ಡೈರೆಕ್ಷನ್ಸ್ ಕೊಡಬೇಕು. ಮೂರನೇದಾಗಿ ಆತನಿಗೆ ಡೆಡಿಕೇಶನ್ಸ್ ಇರಬೇಕು. ಈ ಡೈರೆಕ್ಷನ್ಸು, ಡೆಡಿಕೇಶನ್ಸು ಮತ್ತು ಒಂದು ಡಿಸೈರ್, ಇವು ಮೂರಿದ್ರೆ ಖಂಡಿತವಾಗಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಅದು IAS ಅಂತಲ್ಲ, ಯಾವ ಜೀವನದಲ್ಲಿ ಯಾವುದೇ ಬಿಸ್ನೆಸ್ ಇರಲಿ, ಏನೇ ಇರಲಿ, ಅಥವಾ ಯಾವುದೇ ವೃತ್ತಿ ಇರಲಿ, ನಿಮಗೆ ಅದಿದ್ದರೆ, ಈ ಮೂರು ಇದ್ದರೆ ಖಂಡಿತ ಸಕ್ಸಸ್ ಆಗ್ತೀರಿ. ಈ ಕ್ವಾಲಿಟಿ ಇರಬೇಕು. ಈ ಸೋಮಾರಿತನ ಇರತಕ್ಕಂಥದ್ದು, ಕೇರ್ಲೆಸ್ ಇರತಕ್ಕಂಥದ್ದು, ಎಕ್ಸಾಮ್ ಬಂದಾಗ ಓದ್ಕೊಳ್ತೀನಿ, ನೋಡೋಣ ಇನ್ನೂ ಟೈಮ್ ಇದೆ ಅಂತಕ್ಕಂಥದ್ದು, ಇಂಥದ್ದು ಇಲ್ಲಿ ವರ್ಕೌಟ್ ಆಗಲ್ಲ. ಇಲ್ಲಿ ಆತನ ಶ್ರದ್ಧೆ ಮತ್ತು ಭಕ್ತಿ ಅಂತ ಕರಿಬೋದು. ಶ್ರದ್ಧೆ ಮತ್ತು ಭಕ್ತಿ ಎರಡು ಇದ್ದರೆ ಖಂಡಿತ ಆತ ಸಾಧನೆ ಮಾಡ್ಬೋದು. ಬೆಟ್ಟದ ಕೆಳಗೆ ನಿಂತು ನೋಡಿದ್ರೆ ಬೆಟ್ಟ ತುಂಬ ಎತ್ತರ ಕಾಣಿಸುತ್ತೆ. ಬೆಟ್ಟ ಹತ್ತುತ್ತಾ ಇದ್ದಾಗೆ ಅದು ನಮ್ಮ ಹತ್ರಕ್ಕೇ ಬರುತ್ತೆ. ಬೆಟ್ಟ ಹತ್ತಿ ನಿಂತ ಮೇಲೆ ಅದು ನಮ್ಮ ಕಾಲ ಕೆಳಗೆ ಇರುತ್ತೆ. ಆದ್ದರಿಂದ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಈಸ್ ನಾಟ್ ಎ ಬಿಗ್ ಡೀಲ್. ನಾನು ಯಾವಾಗಲೂ ಒಂದು ಕೋಟ್ ಹೇಳೋದಿದೆ ಮಕ್ಕಳಿಗೆ. ರಿಸ್ಕ್ ಇಸ್ ಮೈ ಲೈಫ್, ಪಾಸಿಬಲ್ ಇಸ್ ಮೈ ಹೋಪ್, ಇಂಪಾಸಿಬಲ್ ಇಸ್ ಮೈ ಎನಿಮಿ, ಡೇಂಜರ್ ಇಸ್ ಮೈ ಗೇಮ್, ಕಮ್ ವಿತ್ ಮೀ ಬಿಕಾಸ್ ಮೈ ನೇಮ್ ಇಸ್ ಸಕ್ಸಸ್. ಸ್ವಾಮಿ ವಿವೇಕಾನಂದ ಕೋಟ್. ಈ ಕೋಟನ್ನು ನೀವು ಕರೆಕ್ಟಾಗಿ ಸ್ಟಡಿ ಮಾಡಿಕೊಂಡ್ರೆ ಯು ಕ್ಯಾನ್ ಅಚೀವ್ ಎನಿಥಿಂಗ್. ಓಕೆ. ಈ ಗ್ರೀನ್ ಸ್ಕೂಲ್ ಕಾನ್ಸೆಪ್ಟ್ ಬಗ್ಗೆ ನಂಗೆ ಕೇಳಬೇಕಿತ್ತು ನಿಮ್ಮ ಹತ್ರ. ಸೊ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಮತ್ತೊಂದು ಹೆಮ್ಮೆ ಅಂದರೆ ಗ್ರೀನ್ ಸ್ಕೂಲ್. ಸೊ ಇಲ್ಲಿ ವಿಶೇಷತೆ ಏನು? ಎಲ್ಲ ಸ್ಕೂಲ್ಗಳ ರೀತಿಯೇ ಇದು ಇರುತ್ತಾ, ಅಥವಾ ಗ್ರೀನ್ ಸ್ಕೂಲ್ ಕಾನ್ಸೆಪ್ಟ್ ಏನು, ಅಥವಾ ಮೇನ್ ಅಜೆಂಡಾ, ಫೋಕಸ್ ಪಾಯಿಂಟ್ ಏನು ಅಂತ? ಈ ಗ್ರೀನ್ ಸ್ಕೂಲ್ ಅಂತಕ್ಕಂಥದ್ದು ಹುಡುಗರಿಗೆ ಪರಿಸರದ ಜೊತೆ ಅವರು ಬೆಳಿಬೇಕು. ಪರಿಸರ ಏನು ಇವತ್ತು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಬಗ್ಗೆ ನಾವೇನು ಮಾತಾಡ್ತಾ ಇದ್ದೀವಿ, ಅದನ್ನು, ಆ ಕಾನ್ಸೆಪ್ಟನ್ನು ಮಕ್ಕಳಿಗೆ ತರಬೇಕು ಅನ್ನತಕ್ಕಂಥ ಒಂದು ಕನಸನ್ನು ಹೊತ್ತು ಕಂಪೇರ್ ಟು ಅದರ್ ಸ್ಕೂಲ್ ಇಟ್ಸ್ ಡಿಫ್ರೆಂಟ್, ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತೇನು ಹೇಳ್ತಾ ಇಲ್ಲ, ಎಜುಕೇಷನ್ ಸಿಸ್ಟಮ್ನಲ್ಲಿ ಡಿಫ್ರೆಂಟ್ ಅಂತೇನು ಹೇಳ್ತಾ ಇಲ್ಲ. ಬಟ್ ದ ಟ್ರೈನಿಂಗ್ ಫಾರ್ ದೆಮ್ ಇಸ್
ಲಿಟಲ್ ಡಿಫ್ರೆಂಟ್. ಇದನ್ನು ಮುಂದಿನ ದಿನಗಳಲ್ಲಿ ಯೂನಿವರ್ಸಲ್ ಗ್ರೀನ್ ಸ್ಕೂಲ್ನ ಅತ್ಯಂತ ಉನ್ನತವಾದಂಥ ಒಂದು ಸಂಸ್ಥೆಯನ್ನಾಗಿ ಬೆಳೆಸಬೇಕು ಅನ್ನತಕ್ಕಂಥ ಒಂದು ಕನಸನ್ನು ಇಟ್ಕೊಂಡಿದ್ದೇವೆ. ಫಾರ್ ಎಕ್ಸಾಂಪಲ್, ಇವತ್ತು ನೀವೇನು ಡೂನ್ ಸ್ಕೂಲ್ ಅಂತ ಏನು ಕರಿತೀವಿ, ಆ ರೀತಿಯಲ್ಲಿ ಇದನ್ನು ತಗೊಂಡು ಹೋಗಬೇಕು. ಇಟ್ ವಿಲ್ ಟೇಕ್ ಟೈಮ್, ನೋ ಪ್ರಾಬ್ಲಮ್. ಆ ರೀತಿಯ ಒಂದು ಡ್ರೀಮನ್ನು ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೇನೆ. 100% ಐ ವಿಲ್ ರೀಚ್ ಇನ್ ದಟ್ ಲೆವೆಲ್. ಇಟ್ ವಿಲ್ ಟೇಕ್ ಟೈಮ್ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೇನೆ. ಓಕೆ, ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ ಅಂತ? ನಾನು ಕೊನೆಯದಾಗಿ ನಮ್ಮ ಗ್ರಾಮೀಣ ಭಾಗದ ಜನರಿಗೆ ಒಂದು ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀನಿ ತಮ್ಮ ಮಾಧ್ಯಮದ ಮೂಲಕ. ನೀವು ಸಿವಿಲ್ ಸರ್ವಿಸ್ ಭಾಳ ಕಷ್ಟ, ನನ್ನಿಂದ ಆಗಲ್ಲ ಅಂತ ಎಣಿಸ್ಕೊಂಡಿರ್ತೀರಿ. ಖಂಡಿತ ಇಟ್ಸ್ ಪಾಸಿಬಲ್. ಇದನ್ನು ನೀವು ಮಾಡ್ಬೋದು. ನಿಮಗೆ ಉತ್ತಮವಾದಂತಹ ಡೈರೆಕ್ಷನ್ಸ್ ಮತ್ತು ಸ್ಟಡಿ ಮೆಟೀರಿಯಲ್ಸ್ ಇರಬೇಕು, ಮತ್ತು ಡೆಡಿಕೇಷನ್ಸ್ ನಿಮ್ಮಲ್ಲಿ ಇರಬೇಕು. ನಾನು ಮಾಡ್ತೀನಿ ಅನ್ನತಕ್ಕಂಥದ್ದು ಇರಬೇಕು. ಖಂಡಿತವಾಗಿ ನೀವು ಗ್ರಾಮೀಣದ ಭಾಗದ ಜನರು ನನಗೆ ಇಂಗ್ಲೀಷ್ ಗೊತ್ತಿಲ್ಲ ಅದಕ್ಕೋಸ್ಕರ ಸಿವಿಲ್ ಸರ್ವಿಸ್ ಮಾಡಲಿಕ್ಕೆ ಆಗಲ್ಲ ಅಂತ ಎಣಿಸ್ಕೊಳ್ಬೇಡಿ. ಖಂಡಿತ ನೀವು ಈ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ನಲ್ಲಿ ಸಕ್ಸಸ್ ಆಗ್ಬೋದು ಅಂತ ಹೇಳುವ ಸಂದೇಶವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಉಪೇಂದ್ರ ಶೆಟ್ರೆ, ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರೆ ಸಮಯ ಹೋಗಿದೆ ಗೊತ್ತಾಗಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡ್ತಾ ಇದ್ರೆ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಮ್ಮ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇದೆ, ಅಡ್ರೆಸ್ ಕಾರ್ಡ್ ಕೂಡ ಬರ್ತಾ ಇದೆ, ನೋಡ್ಕೊಂಡು ಬರೋಣ ಬನ್ನಿ.